ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ, ಅದರಲ್ಲೂ ಕಳೆದ 2.25 ವರ್ಷದ ರಾಜಕೀಯ ಸಂಘರ್ಷದಲ್ಲಿ ಯಾವತ್ತೂ ಇಂಥ ಸವಾಲು ಹಾಕಿರಲಿಲ್ಲ, ಹೀಗೆ ಚಾಲೆಂಜ್ ಮಾಡಿರಲಿಲ್ಲ. ನಾನು ಹೇಳ್ತೀನಿ ನೋಡಿ, ಬೇರೆ ಬೇರೆ ರೀತಿಯ ಚಾಲೆಂಜ್ ಆಗಿರ್ಬೋದು, ಆದರೆ ಇದು ಅಲ್ಟಿಮೇಟ್ ಚಾಲೆಂಜ್. ಆ ರೀತಿ ಈಗ ಡಿ ಕೆ ಶಿವಕುಮಾರ್ ಚಾಲೆಂಜ್ ಹಾಕಿದ್ದಾರೆ, ಅದು ಕೂಡ ಬಹಿರಂಗ ಹೇಳಿಕೆ ಮೂಲಕ. ಸುಮ್ಮನೆಲ್ಲೋ ತೆರೆ ಹಿಂದೆ ಅಂತೇಳಿ ಅಲ್ಲ, ಬಿಹೈಂಡ್ ದಿ ಸ್ಕ್ರೀನ್ ಅಲ್ಲ, ನೇರವಾಗಿ ಓಪನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗೋ ಹಾಗೆ ಹೇಳಿದ್ದಾರೆ. ಅದು ಕೂಡ ಮಾಧ್ಯಮಗಳ ಎದುರು ನೇರವಾಗಿ ಮುಖ್ಯಮಂತ್ರಿಗೆ ಸವಾಲು ಹಾಕಿದ್ದಾರೆ. ನಾನು ಆ ಬೈಟ್ ನಿಮಗೆ ತೋರಿಸ್ತೀನಿ, ಸುಮ್ಮನೆ ಹೇಳೋದಿಲ್ಲ. ಯಾಕಂದರೆ ಅದು ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ ಹಾಕಿರೋ ಸವಾಲಲ್ಲ, ಇಡೀ ರಾಜ್ಯ ಸರ್ಕಾರಕ್ಕೆ ಹಾಕಿರೋ ಚಾಲೆಂಜ್ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಹಾಕಿರೋ ಸವಾಲು ಕಣ್ರಿ. ಇಂಥ ಸವಾಲು ಹಿಂದೆ ಯಾವತ್ತೂ ಹಾಕಿರಲಿಲ್ಲ ಅಂದೆ ನಾನು. ಇದೇ ಮಾರ್ಚ್ ತಿಂಗಳಿನಲ್ಲೇ ನಿಮಗೆ ಗೊತ್ತು, ಭಾಳ ದೊಡ್ಡ ರಾಜಕೀಯ ಬೆಳವಣಿಗೆ ಕಾದು ನಿಂತಿದೆ. ಬಜೆಟ್ ನೋಡಿ, ಬಜೆಟ್ ಈಸ್ ದ ಟರ್ನಿಂಗ್ ಪಾಯಿಂಟ್. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಬಜೆಟ್ ಆಗಲಿ ನೋಡಿ ಏನೇನಾಗುತ್ತೆ ಅಂತ. ಬಜೆಟ್ ಪಾಸ್ ಆಗೋದ್ರ ಒಳಗಾಗಿ ಎಂಥ ರಾಜಕೀಯ ವಿಪ್ಲವಗಳಾಗುತ್ತೆ ಅಂದರೆ 100% ಗ್ಯಾರಂಟಿ. ಇದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋದು ಬರೀ ಹೇಳಿಕೆ ಅಲ್ಲ, ಇದು ರಾಜ್ಯ ಸರ್ಕಾರವನ್ನೇ ಬುಡಮೇಲು ಮಾಡುವಂತಹ ನಡೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸವಾಲನ್ನ ಹೆಂಗೆ ಎದುರಿಸ್ತಾರೆ ಅಂತ ಇರೋದು ಪ್ರಶ್ನೆ. ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಹಾಕಿರುವಂಥ ಸವಾಲೇನು, ಏನು ಚಾಲೆಂಜ್ ಹಾಕಿದ್ದಾರೆ, ಇದರ ಪರಿಣಾಮ ಏನು, ಸಿದ್ದರಾಮಯ್ಯನವರು ಯಾವ ರೀತಿ ಇದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ, ಇದನ್ನು ಎದುರಿಸಿ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಾ? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಿನ್ನೆ ಹೇಳಿದ್ದಷ್ಟೇ, ನಾನು ಸುಮ್ಮನೆ ಕೂತಿದ್ದೀನಿ ಅಂತ ತಿಳ್ಕೊಬೇಡಿ. ನಾನು ಸುಮ್ಮನೆ ಕೂತಿಲ್ಲ. ನಾನೇನಾದರೂ ಸುಮ್ಮನೆ ಕೂತಿದ್ದೀನಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಎಸ್, ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತಿಲ್ಲ ಅನ್ನೋದು ಗೊತ್ತಿತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಈ ಲೆವೆಲ್ಲಿಗೆ ಮುಂದೆ ಹೋಗಿರ್ಬೋದು, ಇಂಥದ್ದೊಂದು ಹೆಜ್ಜೆ ಇಟ್ಟಿರ್ಬೋದು ಅಂತ ಯಾರೂ ಊಹೆ ಮಾಡಿರಲಿಲ್ಲ. ನೋಡಿ, ಬಜೆಟ್ಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಇಂಥ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹೆಜ್ಜೆ ಇಟ್ಟಿದ್ದಾರೆ ಅಂದರೆ ಇನ್ನೇನಾಗಬೇಕು ಈ ಸರ್ಕಾರದ ಕತೆ? ನೋಡಿ, ನಾನು ಹೇಳಿದೆ, ಯಾರಿಗೆ ಸವಾಲು ಹಾಕಿರೋದು? ಮುಖ್ಯಮಂತ್ರಿಗೆ. ಮುಖ್ಯಮಂತ್ರಿಗಳಿಗೆ ಮಂಡನೆ ಮಾಡಲಿಕ್ಕೆ ರೆಡಿ ಆಗಿದ್ದಾರಲ್ಲ ಬಜೆಟ್, ಆ ಬಜೆಟ್ಗೆ ಸವಾಲು. ನೋಡಿ, ಖಚಿತ ಮೂಲಗಳ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಂಡಿಸ್ತಾ ಇರುವಂಥ ಬಜೆಟ್ಗೆ ವಿರೋಧ ಇದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ಅವರು ವಾದ ಏನು, 2.5 ವರ್ಷ ಆದಮೇಲೆ ನಾನು ಸಿ ಎಂ ಆಗಬೇಕು ಹಾಗೂ ನಾನು ಬಜೆಟ್ ಮಂಡನೆ ಮಾಡಬೇಕು ಅಂತೇಳಿ. ಇನ್ನು ಫ್ಯಾಕ್ಟ್, ಅದಕ್ಕೆ ರೆಡಿ ಆಗಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ಒಂದು ಬಜೆಟ್ನ ಈಗಾಗಲೇ ತಯಾರಿ ಮಾಡಿಕೊಂಡಿದ್ರು. ಆ ಬಜೆಟ್ ರೆಡಿ ಇತ್ತು, ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬಜೆಟ್ ಮಂಡನೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಡ್ತು. ಅದು ಗೊತ್ತಾಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದರು. ರಾಹುಲ್ ಗಾಂಧಿ ಅವರ ಬಳಿ ನೇರವಾಗಿ ಹೇಳ ಬಂದರು ಮತ್ತು ಜೊತೆಲಿ ಒಂದು ಸೂಟ್ ಕೇಸ್ ಕೊಟ್ಟು ಬಂದರು. ಏನು ದುಡ್ಡಿರೋ ಸೂಟ್ ಕೇಸ್ ಅಲ್ಲ ಅವ್ರು ಕೊಟ್ಟಿದ್ದು. ಆ ಸೂಟ್ ಕೇಸಲ್ಲಿ ಇದ್ದಿದ್ದೇನು ಅಂದರೆ ಬಜೆಟ್. ಡಿ ಕೆ ಶಿವಕುಮಾರ್ ಅವರು ಮಂಡನೆ ಮಾಡಬೇಕು ಅಂತ ಏನು ರೆಡಿ ಆಗಿದ್ದಾರಲ್ಲ, ಅದೇ ಬಜೆಟ್ನ ಪ್ರತಿಯನ್ನು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟು, ಈ ಬಾರಿ ಮಂಡನೆ ಆಗಬೇಕಾಗಿರೋದು ಈ ಬಜೆಟ್ ಮತ್ತು ಮಂಡಿಸಬೇಕಾಗಿರೋದು ನಾನು ಅಂತ ಹೇಳಿ ಬಂದಿದ್ದರು. ತೀರ್ಮಾನ ನೀವು ಮಾಡಿ, ನಿಮ್ಮ ತೀರ್ಮಾನವನ್ನು ಆಧರಿಸಿ ನಾನು ಮುಂದಿನ ನಡೆ ಏನು ಅಂತೇಳಿ ನಾನು ಹೇಳ್ತೀನಿ ಅಂತ ಹೇಳಿ ಬಂದಿದ್ದರು. ಈಗ ನೋಡಿ ಎಂಥ ಪರಿಸ್ಥಿತಿ ಬಂತು ಅಂಥೇಳಿ ರಾಹುಲ್ ಗಾಂಧಿ ಅವರು ಏನು ಮಾಡಿದ್ರು, ಆ ಬಜೆಟ್ನ ಡೈರೆಕ್ಟಾಗಿ ಸಿದ್ದರಾಮಯ್ಯನವ್ರಿಗೆ ಕಳಿಸಿದ್ರು. ನೋಡಿ, ಹೀಗೊಂದು ಬಂದು ಕೊಟ್ಟೋಗಿದ್ದಾರೆ, ಈ ರೀತಿ ಹೇಳ್ತಾ ಇದ್ದಾರೆ, ಅದೇನು ಗಮನಿಸಿ, ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ತೆಗೆದು ನೋಡಿದ್ರೆ ಆ ಬಜೆಟ್ನ, ಏನು ಹೇಳೋದು, ಆ ಬಜೆಟ್ ನೋಡಿದ್ರೆ ಕನಕಪುರ, ರಾಮನಗರ, ಕುಣಿಗಲ್ಲು, ಚನ್ನಪಟ್ಟಣ, ಮಾಗಡಿ, ಹಳೆ ಮೈಸೂರು ಇಷ್ಟಕ್ಕೆ ಸೀಮಿತವಾದಂಥ ಬಜೆಟ್ ಅನ್ನೋ ಹಾಗಿದೆ. ಅದು ಬಿಟ್ಟರೆ ಗ್ಯಾರಂಟಿ, 5 ಗ್ಯಾರಂಟಿಗಳು ಇಷ್ಟೇ ಇರೋದು ಅದರಲ್ಲಿ. ಅದನ್ನು ಇಡೀ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಂಡನೆ ಮಾಡೋಕ್ಕಾಗುತ್ತಾ? ಮತ್ತು ಸಿದ್ದರಾಮಯ್ಯವರು ಆಲ್ರೆಡಿ ಬಜೆಟ್ನ ರೆಡಿ ಮಾಡ್ಕೊಂಡಿದ್ರಲ್ಲ, ಹೀ ಈಸ್ ಎಕ್ಸ್ಪರ್ಟ್ ಇನ್ ಬಜೆಟ್. ಅದಕ್ಕೆ ಅವರೊಂದು ಟ್ವೀಟ್ ಮಾಡಿದ್ರಲ್ಲ, ಒಬ್ಬ ಕುರಿ ಕಾಯೋನು ಬಜೆಟ್ ಮಂಡಿಸ್ತಾನೆ ಅಂತೇಳಿ ಸಹಿಸಲಿಕ್ಕಾಗದೆ ಇವೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ. ಇದೇ ಮೂಲ ವಿಚಾರ ಹಿನ್ನೆಲೆಯಲ್ಲಿದ್ದು ಇದು. ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ಗೆ ಬಜೆಟಲ್ಲಿ ಏನೇನು ಕೊಡಬೇಕು, ಅದರಲ್ಲಿ ಏನೇನಿದೆ ಒಂದಿಷ್ಟೆಲ್ಲ ತಗೊಂಡು ತಮ್ಮ ಬಜೆಟ್ಗೆ ಸೇರಿಸ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಅವರೇನು ಅದೇ ಬಜೆಟನ್ನು ಮಂಡನೆ ಮಾಡಲಿಕ್ಕಾಗುತ್ತಾ? ಅದನ್ನು ಮಾಡಿಲ್ಲ ಅವರು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ಫಾರ್ಮೇಷನ್ ಹೋಗಿದೆ. ಅದು ಗೊತ್ತಾಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ಅಲ್ಟಿಮೇಟ್ ಚಾಲೆಂಜ್, ಅಲ್ಟಿಮೇಟ್ ಸವಾಲ್, ಅಲ್ಟಿಮೇಟ್ ಸ್ಟೆಪ್ನ ಮುಂದಿಟ್ಟಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಬಜೆಟ್ಟೇ ಬೇಡ ಅಂದಿದ್ದಾರೆ ಅವರು. ನಾನು ನಿಮಗೆ ಬೈಟ್ ತೋರಿಸ್ತೀನಿ, ಇದೇ ಮಾತನ್ನು ಹೇಳಿದ್ದಾರೆ. ಈಗ ಹೋಗಿ ಕೇಳ್ತಾರೆ ರಿಪೋರ್ಟರ್ಸ್ ಎಲ್ಲ, ಬಜೆಟಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಜಿಲ್ಲೆ ಜನ ಅಂತ ಕೇಳಿದ್ರೆ, ಏನಂತ ಕೇಳಿದ್ರಿ ಕೇಳ್ತಾರೆ. ಅವ್ರು ಮತ್ತೆ ಕೇಳ್ತಾರೆ ಅದನ್ನೇ, ಬಜೆಟಿಂದ ಏನು ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ ಬಜೆಟಿಂದ ಏನೂ ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ, ಹೀಗೆ ಹೇಳ್ತಾರೆ ಅವರು. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶದಲ್ಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇಲ್ಲಿ ಮಾತ್ರ 25 ಸ್ಕೂಲ್ನ ಒಂದೊಂದು 15 ಕೋಟಿ ವೆಚ್ಚ ಮಾಡಿ 25 ಸ್ಕೂಲ್ನ ಮಾಡಿದ್ದೀವಿ. KPS ಸ್ಕೂಲ್,
ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯಾರಾದರೂ ಒಬ್ಬರು ಮಾಡಿದಾರಾ? ಬಜೆಟಲ್ಲಿ ಅದನ್ನು ನಾವು ಬರ್ಸಿದ್ವಾ? ನಾವೇ ಅದರ ಸೃಷ್ಟಿಕರ್ತರು, ನಮ್ಮದೇ ಕಾನ್ಸೆಪ್ಟು. ಇಡೀ ಸ್ಟೇಟ್ ಲೆವೆಲ್ ಒಂದು ಪಾಲಿಸಿ ಕೂಡ ತಂದಿದ್ದೀವಿ. ಇಡೀ ಸ್ಟೇಟ್ ಲೆವೆಲ್ಗೆ ಒಂದು ಪಾಲಿಸಿ ತಂದಿದ್ದೀವಿ ಅಂತಾರೆ ಅವರು. ಇಡೀ ರಾಜ್ಯಕ್ಕೆ ಒಟ್ಟು 2,000 ಸ್ಕೂಲ್ನ ಈ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತಾರೆ. ಬೇರೆಯವ್ರಿಗೆ ಬೇಕು ಬಜೆಟ್ಟು, ನಮಗೆ ಬಜೆಟ್ ಬೇಡ. ನಮಗೆ ದೇವರು ಬಜೆಟಲ್ಲಿ ಸೇರಿಸಿ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ನೋಡಿ, ಹಿಂದೆ ಕುಮಾರಸ್ವಾಮಿ ಇದ್ದಾಗ ಬಜೆಟಲ್ಲಿ ನಾನು ಕನಕಪುರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಅಂತ ಸೇರಿಸಿದೆ. ಯಡಿಯೂರಪ್ಪನವ್ರು ಬಂದರು ನೆಕ್ಸ್ಟು, ಅದನ್ನು ಕಿತ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟರು. ನಾವು ಬಿಟ್ವಾ? ಈಗ ರಾಮನಗರದಲ್ಲೊಂದು, ಕನಕಪುರದಲ್ಲೊಂದು, ಚನ್ನಪಟ್ಟಣದಲ್ಲೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜು, ಕನಕಪುರ ರಾಮನಗರ ಮಧ್ಯ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜು, ಹೀಗೆ ಬರ್ತಾ ಇದೆ. ಏನೇನು ಬೇಕೋ ನಾವು ಮಾಡಿದ್ದೀವಿ. ನಾನು ಬಜೆಟ್ ಸುದ್ದಿಗೆ ಹೋಗ್ತಾನೇ ಇಲ್ಲ ಅಂತಾರೆ ಡಿ ಕೆ ಶಿವಕುಮಾರ್. ನಾನು ಬಜೆಟ್ ಸುದ್ದಿಗೇ ಹೋಗ್ತಾ ಇಲ್ಲ, ಬಜೆಟ್ ಸುದ್ದಿಗೆ ಹೋಗೋದು ಇಲ್ಲ, ಬಜೆಟ್ಟೇ ಬೇಡ. ಅರೆ, ಬಜೆಟ್ಟೇ ಬೇಡ ಅಂದರೆ ಅರ್ಥ ಏನು? ಇಡೀ ರಾಜ್ಯ ಸರ್ಕಾರ ನಿಂತಿರೋದೇ ಆ ಬಜೆಟ್ ಮೇಲೆ. ನಿಮಗೆ ಗೊತ್ತಿರಲಿ. ಮತ್ತು ಮಾರ್ಚ್ 31 ಒಳಗಾಗಿ ಬಜೆಟ್ ಪಾಸ್ ಆಗಲಿಲ್ಲ ಅಂದರೆ ರಾಜ್ಯದಲ್ಲಿ ಅರಾಜಕತೆ, ಅಲ್ಲೋಲ ಕಲ್ಲೋಲ. ₹1 ದುಡ್ಡು ಇವ್ರು ಖರ್ಚು ಮಾಡೋಂಗಿಲ್ಲ, ರಾಜ್ಯ ಸರ್ಕಾರ ಸಂಬಳ ಕೊಡೋಂಗಿಲ್ಲ, ಆ ಪರಿಸ್ಥಿತಿ ಬರುತ್ತೆ. ಒಂದು ವೇಳೆ ಬಜೆಟ್ ಬಿದ್ದು ಹೋದರೆ ಸರ್ಕಾರವೇ ಬಿದ್ದು ಹೋದ ಹಾಗೆ. ಇಂತಹ ಬಜೆಟ್ಟು ಡಿ ಕೆ ಶಿವಕುಮಾರ್ ಅವರು ನಮಗೆ ಬೇಡ, ಬೇರೆಯವ್ರಿಗೆ ಬಜೆಟ್ ಬೇಕು, ನಮಗೆ ಬೇಕಾಗಿಲ್ಲ, ನನ್ನ ಹತ್ರ ಪೆನ್ನು ಪೇಪರ್ ಇದೆ ಅಂತಾರೆ. ಏನು ರಾಜೀನಾಮೆ ಬರೆಯಕ್ಕ? ಡಿ ಕೆ ಶಿವಕುಮಾರ್ ಅವರು ನಂತರ ಪೆನ್ನು ಪೇಪರ್ ಇದೆ ಅಂತೇಳಿ 2 ಸತಿ ಹೇಳ್ತಾರೆ. ಏನಾಗುತ್ತೆ ಸ್ವಾಮಿ ಹಾಗಾದರೆ ಬಜೆಟ್ನ ಹಿಂದೆ ಮುಂದೆ ಅಂತ ಕೇಳಿದ್ರೆ? ಕಾದು ನೋಡಿ ಅಂತಾರೆ. ಅಂದರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ಮಾರ್ಮಿಕವಾದ ಮಾತುಗಳನ್ನ ಆಡ್ತಿದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹಾಗೂ ಬಜೆಟ್ನ ಹಿಂದೆ ಮುಂದೆ, ಬಜೆಟ್ನ ಸುತ್ತಮುತ್ತ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಈಸ್ ಅವೈಟಿಂಗ್. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಈಗೋ ಹರ್ಟ್ ಆದರೆ, ಅವರ ನಿರೀಕ್ಷೆಗೆ ವಿರುದ್ಧವಾಗಿದ್ದರೆ, ಅವ್ರನ್ನ ಕೇರೇ ಮಾಡದೆ ಹೋದರೆ ಬಹುಶಃ ಈ ಬಜೆಟ್ ಏನಾಗುತ್ತೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡ್ಬೋದು. ಅಂತಹ ಹೆಜ್ಜೆಯನ್ನು ಮುಂದಿಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿದೆ. ನೋಡಿ, ರಾಜಕಾರಣಿಗಳು ಏನು ಹೇಳ್ತಾರೋ ಅದನ್ನು ಮಾಡಲ್ಲ, ಏನು ಮಾಡ್ತಾರೋ ಅದನ್ನು ಹೇಳಲ್ಲ, ಮತ್ತು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದಕ್ಕೆ ವಿರುದ್ಧವಾದ ಮಾತಾಡ್ತಿರ್ತಾರೆ. ನಿನ್ನೆ ಏನಾದರೂ ನಾನು ಬ್ಲಾಕ್ ಮೇಲ್ ಮಾಡಲ್ಲ, ನಾನು ಕಟ್ಟಿರೋ ಪಕ್ಷ, ಹಾಗೆ ಹೀಗೆ ಅಂತಲ್ಲ, ಅದು ಎಲ್ಲ ಹೇಳ್ತೀನಿ ಕೇಳಿ. ಇಂಡೈರೆಕ್ಟಾಗಿ ಹೊಡೆದಿದ್ದು ಡಿ ಕೆ ಶಿವಕುಮಾರ್ ಅವರು ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಅವರು ಮಾತಿದ್ರೆ ಕಾಲ ಉತ್ತರ ಕೊಡುತ್ತೆ. ಟೈಮ್ 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 ಕಾದು ನೋಡಿ ಅಂತಿರೋದು. ಭಾಳ ದಿನ ಕಾಯೋದು ಬೇಡ. ಈ ಬಜೆಟ್ನ ಹಿಂದೆ ಮುಂದೆ ಒಂದು ದೊಡ್ಡ ಬೆಳವಣಿಗೆ ನಿಶ್ಚಿತ. ಏನು ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವರು? ಅವರ ನಿರೀಕ್ಷೆಗೆ ವಿರುದ್ಧವಾಗಿ ಬಜೆಟ್ ಇದ್ದರೆ, ಅವರ ಈಗೋ ಹರ್ಟ್ ಮಾಡೋ ಹಾಗಿದ್ದರೆ, ಅವ್ರನ್ನ ಅವಮಾನಿಸುವ ಹಾಗಿದ್ದರೆ, ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ಬೋದು? ಕರ್ನಾಟಕದ ಹಿಮಂತ ಬಿಸ್ವಾ ಶರ್ಮಾ ಆಗ್ಬೋದಾ ಡಿ ಕೆ ಶಿವಕುಮಾರ್? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸರ್, ಬಜೆಟ್ ಇದೆ, ಜಿಲ್ಲೆಯ ಜನ ಏನು ನಿರೀಕ್ಷೆ ಮಾಡ್ಬೋದು ಸರ್? ಬಜೆಟ್ ಇದೆ, ಜಿಲ್ಲೆಯ ಜನ ಬಜೆಟ್ ಇಂದ ಏನು ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟ್, ನಮಗೇನು ಬಜೆಟ್ ಬೇಡ. ನಮಗೆ ದೇವರು ಬಜೆಟಲ್ಲಿ ಸೇರಿಸಿ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಈಗ ಬಜೆಟ್ ಹಿಂದೆ ಕುಮಾರಸ್ವಾಮಿ ಇದ್ದಾಗ ಸೇರಿಸಿದೆ ನಮ್ಮ ಮೆಡಿಕಲ್ ಕಾಲೇಜ್ನ. ₹2 ಬಂದು ತೆಗೆದಾಕ್ಬಿಟ್ರು, ತಗೊಂಡು ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕೊಂಡು. ಸರ್, ಈಗ ಆ ಬಜೆಟಲ್ಲಿ ಜಿಲ್ಲೆಗೆ ಸಾಕಷ್ಟು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಸರ್. ನೋಡಪ್ಪ, ಆದ್ಮೇಲೆ ಜಿಲ್ಲೆಗೆ ಸಾಕಷ್ಟು ನೋಡಿ, ನಿರೀಕ್ಷೆ ನಾನು ಬಜೆಟ್ ಸುದ್ದಿಗೆ ನಾನು ಹೋಗ್ತಾ ಪಾಪ ಬೇರೆಯವ್ರಿಗೆ ಬಜೆಟ್ ಬೇಕು, ನಮಗೇನು ಬಜೆಟ್ ಬೇಡ. ಪೆನ್ನು ಪೇಪರ್ ಅಂತ ಇದೆ. ಅಲ್ಲ, ಆ ಬಗ್ಗೆ ಎಲ್ಲರಿಗೂ ಕೂಡ ಇದೆ ಸರ್. ಪೆನ್ನು ಪೇಪರ್ ಆದ್ಮೇಲೆ ಏನು ಸಿಗುತ್ತೆ ಅಂತ ಸರ್? ಬಜೆಟ್ ಆದ್ಮೇಲೆ ಏನಾದರೂ ಬೆಳವಣಿಗೆಗಳು ಕಾದು ನೋಡಿ.